ನೀನ್ ಒಳಗ್ ಹೋಗಮ್ಮ, ನಾವು ಮಾತಾಡ್ಬೇಕು ಸ್ವಲ್ಪ. ಸರಿಯಾಗಿ ನಿಲ್ಲೋಕ್ಕೂ ಆಗ್ತಿಲ್ವಲ್ಲೋ? ಪರವಾಗಿಲ್ಲ, ನಾನು ಹಿಡ್ಕೋತೀನಿ. ಪಾಪ ಯಾರೋ ಗೊತ್ತಿಲ್ಲ ಒಳ್ಳೆಯವನು ಅನ್ಸುತ್ತೆ ಕಣ. ಹೌದು, ಅದಕ್ಕೆ ಚೆನ್ನಾಗಿ ತಟ್ಟಿದಾನ ಆಂಟಿ. ಆ ತಟ್ಟೋದು ಅಂದ್ರೇನು? ಅದೇ ಮನೆ ಮುಂದೆ ಬಂದು ಬಾಗ್ಲು ತಟ್ಟದ ಅಂತ ಹೇಳ್ತಿದೀನಿ ಆಂಟಿ. ಓ ಸರಿ, ಅವನ್ನ ಒಳಗಡೆ ಕರ್ಕೊಂಡ್ ಬನ್ನಿ, ನಾನ್ ಕುಡಿಯೋಕ್ ನೀರ್ ಕೊಡ್ತೀನಿ. ಹೋಗಿ ಆಂಟಿ. ಏನ್ ಗುರು ಮನೆಗೆ ಬಂದಿದ್ಯಾ? ಕೊಡ್ಬೇಕಾಗಿರೋದೆಲ್ಲ ಕೊಟ್ಟಾಗಿದೆ ಅಲ್ವಾ? ಒಂದ್ ವಾರ ಮುಟ್ ನೋಡ್ಕೊಳ್ಳೋಷ್ಟು ಕೊಟ್ಟಿದ್ಯಲ್ಲ ಗುರು. ಇನ್ನೂ ಒಂದ್ ಸ್ವಲ್ಪ ಬ್ಯಾಲೆನ್ಸ್ ಇದೆ. ಇನ್ನೂನಾ? ಸ್ವಲ್ಪ ಕಷ್ಟನೇ. ನೀನ್ ಕೊಡೋ ಏಟನ್ನೆಲ್ಲ ತಗೊಳಕ್ಕೆ ನನ್ ಬಾಡಿ ಕೋಆಪರೇಟ್ ಮಾಡೋ ಪರಿಸ್ಥಿತಿಲಿ ಇಲ್ಲಪ್ಪ. ಪರವಾಗಿಲ್ಲ, ಇನ್ನೊಂದ್ ವಾರ ರೆಸ್ಟ್ ತಗೋಬಹುದು. ಫಿಕ್ಸ್ ಆಗೇ ಬಂದಿರೋ ಹಾಗಿದೆ. ಹೌದು ಗುರು, ಆಕ್ಷನ್ ಎಪಿಸೋಡ್ಸ್ ಮನೇಲಿ ಬೇಡ. ಇಲ್ಲಿ ಮನೇಲಿ ಅಪ್ಪ ಅಮ್ಮ ಇಬ್ರು ಇದ್ದಾರೆ. ಟೈಮ್ ನೋಡ್ಕೊಂಡು ನಾನೇ ಹೊರಗೆ ಬರ್ತೀನಿ. ಅಲ್ಲಿ ಬ್ಯಾಲೆನ್ಸ್ನೆಲ್ಲ ಕೊಟ್ಬಿಡು. ನನ್ನ ಹತ್ರ ಅಷ್ಟು ಟೈಮ್ ಇಲ್ಲ. ನನ್ನ ಕಂಡೀಷನ್ ನೋಡಿದ್ಮೇಲೂ ಹಾಗೆ ಹೇಳ್ತಿದೀಯಾ ಅಂದ್ರೆ ಓಕೆ, ಹಾಗೆ ಆಗ್ಲಿ. ಹೊರಗಡೆ ಮಾತ್ರ ಬೇಡ, ಅದೇನೇ ಇದ್ರೂ ಒಳಗಡೆನೆ ನೋಡ್ಕೊಳ್ಳೋಣ. ಹೇಳೋ. ಅಮ್ಮ, ಏನೋ ಇನ್ನ ಮುಗ್ದಿಲ್ವಾ? ಮುಗಿಯೋ ತರ ಕಾಣ್ತಿಲ್ಲ ಕಣ. ನಾನು ಒಳಗ್ ಬರ್ತೀನಿ, ಸೈಡ್ ಬಾ. ನಿನಗೂ ಗುಮ್ ಬಿಡ್ತಾನೋ? ಹೊರಗಡೆ ನಿಮ್ಮಪ್ಪ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ಸಾಯಿಸ್ತಿದಾರ. ಸರಿ, ನೀನ್ ಕರ್ಮ. ಬಾರ ಇಲ್ಲಿ. ಅಮ್ಮ ಅಮ್ಮ, ಅಯ್ಯೋ ಅಯ್ಯೋ ಅಯ್ಯೋ, ಏನ್ ಸರ್ ಇದು? ರೋಡಲ್ಲಿ ಕುಂಬಳಕಾಯಿ ಹೊಡೆದಂಗೆ ಹೊಡೆದಾಕ್ಬಿಟ್ಟಿದಿರಲ್ಲ ಸರ್. ಮತ್ತೆ ಯಾಕೆ ಬಂದ್ರಿ ಸರ್? ಆ ವಿಡಿಯೋ ಬೇಕಂತೆ ಕಣೋ. ಯಾವ ವಿಡಿಯೋನೋ? ಅದೇ ಪ್ರಶಾಂತ್ ರಾಜಲಕ್ಷ್ಮಿ ವಿಡಿಯೋ. ಅದು ನಮ್ಮ ಹತ್ರ ಇಲ್ಲ ಅಲ್ವಾ? ಹೌದೌದು, ನಮ್ಮ ಹತ್ರ ಇಲ್ವಲ್ಲ. ಆ ಲ್ಯಾಪ್ಟಾಪ್ ಅಲ್ಲಂತೂ ಖಂಡಿತ ಇಲ್ಲ. ಏನು ಇಲ್ಲ ಸರ್. ಓಪನ್ ಮಾಡೋ ಇದನ್ನ. ಅದ್ರಲ್ಲಿ ಏನು ಇಲ್ಲ ಸರ್. ಇದೆ ಅಂತ ನನಗೆ ಗೊತ್ತು. ಸುಮ್ಮನೆ ಓಪನ್ ಮಾಡ್ತೀಯೋ ಇಲ್ವೋ? ಮಾಡ್ತೀನಿ ಮಾಡ್ತೀನಿ. ಓಪನ್ ಮಾಡು. ಓಪನ್ ಮಾಡು. ಬಂದಿದ್ದ ಕೆಲಸ ಆಯ್ತು, ಬರ್ತೀನಿ. ಸರ್ ಈ ಬ್ಯಾಗ್ ಕೂಡ ಲ್ಯಾಪ್ಟಾಪ್ದೆ ಸರ್. ಆದಷ್ಟು ಬೇಗ ಈ ವಿಷಯನ ಪ್ರಶಾಂತಿಗೆ ಹೇಳಬೇಕು. ಯಾಕೋ? ಈ ನನ್ನ ಮಗ ನನಗೆ ಹೊಡೆದು ತಗೊಂಡು ಹೋಗ್ತಿದ್ದಾನೆ. ಈ ವಿಡಿಯೋನ ರಾಜಾರಾಮ್ ಅವ್ರು ನೋಡಿದ್ರು ಅಂದ್ರೆ ನಾವೆಲ್ಲ ಚಟ್ಟ ಹತ್ತೋದಕ್ಕಂತೂ ಸಿದ್ಧವಾಗಿರ್ಬೇಕು. ಏನಿದು? ನೀರು. ಬರುವಾಗ ನೋಡ್ಕೊಂಡ್ ಬರ್ಬೇಕಲ್ವಾ? ಹೋಗಿ ಫ್ಯಾನ್ ಕೆಳಗೆ ಕೂತ್ಕೋ, ಅದೇ ಆರ್ಬಿಡತ್ತೆ. ನಾನ್ ಕೇಳ್ತಿರೋದು ನೀರ್ ಬಗ್ಗೆ ಅಲ್ಲ, ನೀನ್ ಹಾಕಿರೋ ಪ್ಲಾನ್ಗಳ ಬಗ್ಗೆ. ಪ್ಲಾನಾ? ಪ್ಲಾನ್ ಏನು? ತುಂಬಾ ಜನಕ್ಕೆ ಹೇಳ್ತಿದ್ಯಲ್ಲ ಹೇಗ್ ಜೊತೆಲಿ ಇರ್ಬೇಕು, ಏನ್ ಮಾಡ್ಬೇಕು ಅಂತ. ನಾನು ತುಂಬಾ ಜನರಿಗೆ ಪ್ಲಾನ್ ಹೇಳೋದು ಅಂದ್ರೇನು? ನನಗೆ ಗೊತ್ತು ಆದ್ಯ, ನನಗೆಲ್ಲ ಅರ್ಥ ಆಗಿದೆ. ಚಾರು ಬೇಕು ಅಂತ ಮಾವನ ಕಾಣಿಸೋ ಹಾಗೆ ಹಾಲಲ್ಲಿ ಮಲಗೋದು, ಅದನ್ನ ಮಾವಯ್ಯ ನೋಡೋದು, ನನಗೆ ಕ್ಲಾಸ್ ತಗೊಳ್ಳೋದು, ಅವಳು ಬಂದು ರೂಮಲ್ಲಿ ನನ್ನ ಮುಂದೆ ನಾಟಕ ಮಾಡೋದು. ಈ ಮಾಸ್ಟರ್ ಪ್ಲಾನ್ ಎಲ್ಲ ನಿಂದೆ ಅಲ್ವಾ? ನೀನ್ ಹೇಳಿದ್ಮೇಲೆ ಅಲ್ವಾ ಚಾರು ಇದನ್ನೆಲ್ಲ ಮಾಡಿದ್ದು? ನಾನ್ ಹೇಳ್ದೆ ಅಂತ ನಿನಗ್ಯಾರು ಹೇಳಿದ್ರು? ಎಲ್ಲಾನು ಚಾರುನೇ ಹೇಳಿದ್ಲು. ಚಾರು ಹೇಳಿದ್ಲಾ? ಹೌದು ಹೌದು, ನಾನೇ ಹೇಳಿದ್ದು. ಅದ್ ಹೇಗ್ ಹೇಳ್ತೀಯ ಆದ್ಯ? ಅವಳು ಏನ್ ಮಾಡಿದ್ಲು ಅಂತ ಮರ್ತೋದ್ಯಾ?
ಗೊತ್ತಿಲ್ಲದೆ ಅವಳು ಕುತ್ತಿಗೆ ತಾಳಿ ಕಟ್ಟಿದ ದಿನದಿಂದ ಹೇಳ್ತಾ ಇದ್ದೀನಿ, ಅವಳು ನನ್ನ ಹೆಂಡತಿ ಅಲ್ಲ. ಮೋಸ ಮಾಡಿ ನನ್ನ ಜೀವನದಲ್ಲಿ ಬಂದವಳ ಜೊತೆ ಜೀವನ ಪೂರ್ತಿ ನಾನು ಬದುಕೋಕ್ಕಾಗಲ್ಲ ಅಂತ. ಎಲ್ರ ಥರ ನೀನು ಕೂಡ ನಾನು ಅವಳು ಒಂದಾಗ್ಬೇಕು ಅಂತ ಯೋಚನೆ ಮಾಡ್ತಿದ್ಯಲ್ಲ. ತಪ್ಪೇನಿದೆ ಸೀನು? ಮದ್ವೆ ಆದ್ಮೇಲೆ ಯಾವತ್ತೋ ಒಂದಿನ ನೀವಿಬ್ರು ಒಂದಾಗ್ಬೇಕು. ಅದ್ ಸಾಧ್ಯನೇ ಇಲ್ಲ ಆದ್ಯ. ಚಾರು ನಾನು ಒಂದಾಗ್ಬೇಕು ಅನ್ನೋದು ಯಾವತ್ತಿಗೂ ನಡೆಯಲ್ಲ. ನನ್ನ ಮನ್ಸಲ್ಲಿ ನೀನಿದ್ಯಾ, ನನ್ನ ಜೀವನದಲ್ಲಿ ನೀನ್ ಇರ್ತೀಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಚಾರು ಅಂತೂ ಇರಲ್ಲ. ಇರ್ಬೇಕು ಸೀನು, ಇರ್ಬೇಕು. ಗೊತ್ತಿದ್ದು ಕಟ್ಟಿದ್ರು ಗೊತ್ತಿಲ್ಲದೆ ಕಟ್ಟಿದ್ರು ತಾಳಿ ಕಟ್ಟಿದ್ಯಾ. ಅವಳು ನಿನ್ ಹೆಂಡತಿ. ನಿನ್ ಹೆಂಡತಿ ಜೊತೆನೆ ನೀನಿರ್ಬೇಕು. ನಿನ್ ಹೆಂಡತಿನೇ ನೀನು ಪ್ರೀತಿಯಿಂದ ನೋಡ್ಕೋಬೇಕು. ಆದ್ಯಾ ಪ್ಲೀಸ್ ಪ್ಲೀಸ್, ಅವಳು ಯಾವತ್ತೂ ನನ್ನ ಹೆಂಡತಿ ಅಲ್ಲ, ಆಗೋದು ಇಲ್ಲ. ಆದ್ರೂ ಅವಳು ಮಾಡಿದ್ದನ್ನ ಮರೆತು ಹೋಗಿ ನೀನು ಅವಳಿಗೆ ಹೇಗೆ ಸಲಹೆ ಕೊಡ್ತೀಯ? ಮೋಸ ಮಾಡಿ ನನ್ನಿಂದ ತಾಳಿ ಕಟ್ಟಿಸ್ಕೊಂಡಿದ್ದಾಳೆ. ಅವಳ ನನ್ನ ಮಧ್ಯೆ ನೀನಿದ್ಯಾ ಅಂತ ಅವಳು ನಿನ್ನೆ ಕೊಲೆ ಮಾಡಕ್ ನೋಡಿದ್ಲು. ಇಷ್ಟೆಲ್ಲ ನಿನಗೆ ಗೊತ್ತಿದ್ಮೇಲೂ ಕೂಡ ಅವಳಿಗಿನ್ನೂ ಸಲಹೆ ಹೇಗ್ ಕೊಡ್ತೀಯ ನೀನು? ನೋಡು ಸೀನು, ನಿಮ್ಮಿಬ್ರ ಮಧ್ಯೆ ನಾನ್ ಅಡ್ಡ ಇದ್ದೀನಿ ಅಂತ ನಾನ್ ಪ್ರಾಣ ಕೂಡ ತೆಗಿಯೋಕ್ ನೋಡಿದಾಳೆ ಅಂದ್ರೆ ಅದು ಪ್ರೀತಿನೇ ಅಲ್ವಾ ಸೀನು? ಅರ್ಥ ಮಾಡ್ಕೊಂಡ್ರೆ ಆವೇಶದಲ್ಲೂ ಕೂಡ ಪ್ರೀತಿನೇ ಕಾಣಿಸುತ್ತೆ. ಅಪಾರ್ಥ ಮಾಡ್ಕೊಂಡ್ರೆ ಪ್ರೀತಿಯಲ್ಲೂ ಕೂಡ ಸ್ವಾರ್ಥ ಕಾಣಿಸುತ್ತೆ. ಅದು ಒಂದು ಪ್ರೀತಿನ ಆದ್ಯ.